ಅಶಕ್ತರು, ಬುದ್ಧಿಮಾಂದ್ಯರು ಹಾಗೂ ಹಿರಿಯ ನಾಗರಿಕರ ಸೇವೆ ದೇವರನ್ನ ಪೂಜಿಸಿದಂತೆ ಅವರ ಅನುಭವಗಳು ಎಂದಿಗೂ ನಮಗೆ ದಾರಿದೀಪವಾಗಿವೆ ಎಂದು ರೋಟರಿ ಸಹಾಯಕ ಗವರ್ನರ್ ಕೆಪಿ ಶೆಟ್ಟಿ ಅವರು ಅಭಿಮತವನ್ನ ವ್ಯಕ್ತಪಡಿಸಿದರು. ಅವರಿಂದು ಗುಡ್ಲಕ್ ಆರೈಕೆ ಕೇಂದ್ರದಲ್ಲಿ ಹಿರಿಯ ನಾಗರಿಕರಿಗೆ ದಿನಾಚರಣೆ ಅಂಗವಾಗಿ ಆಶ್ರಮ ವಾಸಿಗಳಿಗೆ ಅನ್ನಪೂರ್ಣ ಯೋಜನೆಯ ಅಡಿಯಲ್ಲಿ 1 ದಿನದ ಪ್ರಸಾದ ವ್ಯವಸ್ಥೆ ಹಾಗೂ ಗುಡ್ಲಕ್ ಆರೈಕೆ ಕೇಂದ್ರಕ್ಕೆ ಬೇಕಾಗಿರುವ ಅಗತ್ಯ ವಸ್ತುಗಳು ಮತ್ತು ಮೈಕ್ ಸೆಟ್ ಅನ್ನು ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾಜದಲ್ಲಿ ಇಂದು ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ ಇದರ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಅನಾಥಾಶ್ರಮಗಳು ಹಾಗೂ ವೃದ್ಧಾಶ್ರಮಗಳು ಸಮಾಜದಲ್ಲಿ ಹೆಚ್ಚಾಗದಂತೆ ನಾವು ನೀವೆಲ್ಲರೂ ನೋಡಿಕೊಳ್ಬೇಕು. ನಮ್ಮ ಹಿರಿಯರು ನಮ್ಮ ಕುಟುಂಬಕ್ಕೆ ಮಾಡಿದ ತ್ಯಾಗ, ಸೇವೆ ಹಾಗೂ ವ್ಯವಸ್ಥೆ ಎಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಂದು ಆಧುನಿಕತೆ ಹೆಚ್ಚಾದಂತೆ ಪರಸ್ಪರರಲ್ಲಿ ಒಡನಾಟದ ಕೊರತೆ ಎದ್ದು ಕಾಣ್ತಾ ಇದೆ ಎಂದು ಹೇಳಿದರು. ಕೆಳಗಿದೆ ನೋಡೋದ ಕ್ಲಿಕ್ ಮಾಡಿ. ತಗೊಂಡಿ ಸರ್. ಆಮೇಲೆ ಇದನ್ನು ಮುಟ್ಟಿದ್ರೆ ಗೊತ್ತಾಯ್ತು. ಕಳೆದ 20 ವರ್ಷಗಳಿಂದ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದು ಒಂದು ಆಶ್ರಮವನ್ನು ನಡೆಸತಕ್ಕಂತಹ ಗುಡ್ಲೈಕ್ ಆರೈಕೆ ಕೇಂದ್ರದ ಒಂದು ಸೇವಾ ಕಾರ್ಯ ಎಲ್ಲರೂ ಮೆಚ್ಚುವಂಥದ್ದೇ. ಆದ್ದರಿಂದ ಸಮಾಜ ಬಾಂಧವರು ಹಾಗೂ ಸರ್ಕಾರದವರು, ಇನ್ನಿತರ ಸಂಸ್ಥೆಗಳು ಆದಷ್ಟು ಈ ಒಂದು ಸಂಸ್ಥೆಗೆ ಧನ ಸಹಾಯವನ್ನು ನೀಡಿ ಮುಂದೆ ಅವರ ಕೈಯಿಂದ ಇನ್ನೂ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಹೆಸರು ಕೆಪಿ ಶೆಟ್ಟಿ, ರೋಟರಿ ಕ್ಲಬ್ 3182 ಝೋನ್ 10. ಗುಡ್ಲಕ್ ನಡೆದು ಬಂದ ದಾರಿ ಈವಾಗಲೇ ನಮ್ಮ ಕೆಪಿ ಶೆಟ್ಟಿ ಅವರು ಅಸಿಸ್ಟೆಂಟ್ ಗವರ್ನರ್ ಹೇಳಿದ್ದಾರೆ. ನಮ್ಮ ಗುಡ್ಲಕ್ ಆರೈಕೆ ಕೇಂದ್ರದಲ್ಲಿ ಇವತ್ತು ಈ ಒಂದು ಸುಂದರ ಕಟ್ಟಡ ಇಲ್ಲಿ ಇದೆ ಅಂದರೆ ಅದಕ್ಕೆ ನಮ್ಮ ಶಿವಮೊಗ್ಗದ ಸಹೃದಯಿ ದಾನಿಗಳೇ ಕಾರಣ, ನಾಗರಿಕರೇ ಕಾರಣ. ಯಾವುದೇ ಒಂದು ಕೆಲಸ ಒಳ್ಳೆ ರೀತಿಯಿಂದ ನಡಿಬೇಕಾದ್ರೆ ಒಂದು ಕೈಯಲ್ಲಿ ಏನೂ ಆಗಲ್ಲ, 2 ಕೈ ಒಟ್ಟಿಗೆ ಸೇರಿದವಾಗ ಮಾತ್ರ ಸಮಾಜಮುಖಿ ಕಾರ್ಯ ನಡೀತದೆ ಅನ್ನೋದಕ್ಕೆ ನಮ್ಮ ಗುಡ್ಲಕ್ ಆರೈಕೆ ಕೇಂದ್ರ ಸಾಕ್ಷಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ನಮ್ಮ ಕೆಪಿ ಶೆಟ್ಟಿ ಅವರ ಮೊಮ್ಮಗಳು ಆನಾ ಶೆಟ್ಟಿ ಅವರ ಬರ್ತ್ಡೇ. ಈ ಒಂದು ಬರ್ತ್ಡೇ ಮುಖಾಂತರ ಇವತ್ತು ನಮ್ಮ ಈ ಒಂದು ಗುಡ್ಲಕ್ ಆರೈಕೆ ಕೇಂದ್ರದ ಎಲ್ಲ ಇನ್ಮೇಟ್ಸ್ ಗಳಿಗೆ ಒಳ್ಳೆ ಭೋಜನವನ್ನು ಕೊಟ್ಟು ಈ ಒಂದು ಗುಡ್ಲಕ್ ಆರೈಕೆ ಕೇಂದ್ರದಲ್ಲಿ ಉತ್ತಮ ಕಾರ್ಯ ಯಾವಾಗಲೂ ನಡೀಲಿ, ಇಲ್ಲಿ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿ ಅನ್ನುವಂತಹದ್ದಕ್ಕೆ ಧ್ವನಿವರ್ಧಕವನ್ನ ಇವತ್ತು ಈ ಒಂದು ಹುಟ್ಟು ಹಬ್ಬದ ನಿಮಿತ್ತ ಕಾಣಿಕೆಯಾಗಿ ನಮ್ಮ ಗುಡ್ಲಕ್ ಆರೈಕೆ ಕೇಂದ್ರಕ್ಕೆ ನಮ್ಮ ಕೆಪಿ ಶೆಟ್ಟಿ ಅವರ ಕುಟುಂಬದವರು ನೀಡಿದ್ದಾರೆ. ಅವರಿಗೆ ನಮ್ಮ ಗುಡ್ಲಕ್ ಆರೈಕೆ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಗುಡ್ಲಕ್ ಆರೈಕೆ ಕೇಂದ್ರದಲ್ಲಿ ಪ್ರತಿದಿನ ನಮ್ಮ ಸಹೃದಯಿ ನಾಗರಿಕರಿಂದ ಹುಟ್ಟುಹಬ್ಬದ ಆಚರಣೆ, ವಿವಾಹ ವಾರ್ಷಿಕೋತ್ಸವದ ಆಚರಣೆ, ಹಿರಿಯರ ದಿನಾಚರಣೆ, ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ನಮ್ಮಲ್ಲಿ ಈ ಒಂದು ಇನ್ಮೇಟ್ಸ್ಗೆ ಒಂದು ಒಳ್ಳೆ ರೀತಿಯ ಸಂತೋಷದಾಯಕವಾದ ದಿನಗಳು ಯಾವಾಗಲೂ ಸಿಗ್ತದೆ. ಇದೇ ರೀತಿ ಮುಂದುವರಿಯಲಿ, ನಾಗರಿಕರು ಈ ಒಂದು ಕೇಂದ್ರಕ್ಕೆ ಸಹಾಯ ಹಸ್ತವನ್ನು ಚಾಚಲಿ, ಇನ್ನೂ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದು ನಮ್ಮ ಅಪೇಕ್ಷೆ.